ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಹೆದ್ದಾರಿಯಲ್ಲಿ ರಾತ್ರಿ ವೇಳೆ ವಾಹನಗಳನ್ನು ಅಡ್ಡಗಟ್ಟಿ ಕಳವು ಮಾಡುತ್ತಿದ್ದ ಖತರ್ನಾಕ್ ಗ್ಯಾಂಗ್ ಅರೆಸ್ಟ್. ಖತರ್ನಾಕ್ ಗ್ಯಾಂಗ್ ಹೆಡೆಮುರಿ ಕಟ್ಟಿದ ಹೊಸಕೋಟೆ ಪೊಲೀಸರು ತನಿಖೆ ವೇಳೆ ಮತ್ತೊಂದು ಕಳ್ಳತನ ಪ್ರಕರಣ ಬೆಳಕಿಗೆ. ಕಪಿಲಾ ಒಡಲು ಸೇರುತ್ತಿದೆ ಕೊಳಚೆ ನೀರು. ಕಂಡು ಕಾಣದಂತಿರುವ ನಗರಸಭೆ ಅಧಿಕಾರಿಗಳು. ಕಲುಷಿತ ನೀರಿನಲ್ಲಿಯೇ ಮಿಂದೇಳುತ್ತಿರುವ ಭಕ್ತರು. ಸಾಂಕ್ರಾಮಿಕ ರೋಗ ಭೀತಿಯಲ್ಲಿ ಕಪಿಲಾ ನದಿ. ಕೀಟನಾಶಕ ಸಿಂಪಡಣೆ ನಂತರ ಬಾಡಿದ ಸೇವಂತಿಗೆ ಹೂವು. ಶಿಡ್ಲಘಟ್ಟ ತಾಲೂಕಿನ ಶೆಟ್ಟಿಹಳ್ಳಿ ರೈತನಿಗೆ ಕಾಡುತ್ತಿದೆ ಆತಂಕ. ತೋಟಕ್ಕೆ ಕೃಷಿ ತೋಟಗಾರಿಕೆ ಜಾಗೃತ ದಳದ ಅಧಿಕಾರಿಗಳ ಭೇಟಿ, ಪರಿಶೀಲನೆ, ಪರಿಹಾರಕ್ಕೆ ಆಗ್ರಹ. ಸಮಸ್ಯೆಗಳ ಸುಳಿಯಲ್ಲಿ ನರಳುತ್ತಿರುವ ಪಾತಬಾಗೇಪಲ್ಲಿ ಗ್ರಾಮ. ತಾಲೂಕು ಕೇಂದ್ರ ಬಾಗೇಪಲ್ಲಿಗೆ ಹೊಂದಿಕೊಂಡೇ ಇದೆ ಪಾತಬಾಗೇಪಲ್ಲಿ. ಶುದ್ಧ ನೀರಿನ ಘಟಕದ ದುರಸ್ತಿಯೂ ಇಲ್ಲದೆ ಪರದಾಟ. ವಾರ್ತೆಗಳ ವಿವರ. ಅದು ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ಕೈಗಾರಿಕಾ ಪ್ರದೇಶ. ರಾತ್ರಿ ವೇಳೆ ಇದೇ ಪ್ರದೇಶದ ರಸ್ತೆಗಳಲ್ಲಿ ತೆರಳುವ ಸವಾರರನ್ನೇ ಟಾರ್ಗೆಟ್ ಮಾಡಿ ಆ ಗ್ಯಾಂಗ್ ರಾಬರಿ ಮಾಡಿತ್ತು. ಹೀಗೆ ರಸ್ತೆಯಲ್ಲಿ ರಾಬರಿಗಿಳಿದಿದ್ದ ಖತರ್ನಾಕ್ ಗ್ಯಾಂಗ್ ಒಂದನ್ನು ಹೊಸಕೋಟೆ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಪೊಲೀಸ್ ಠಾಣೆ ಮುಂದೆ ಸ್ಲೇಟ್ ಹಿಡಿದು ಅಮಾಯಕರಂತೆ ಮುಖ ಇಟ್ಟಿರುವ ಖತರ್ನಾಕ್ ಕಳ್ಳರು. ಖತರ್ನಾಕ್ ಕಳ್ಳರನ್ನು ಬಂಧಿಸಿ ಸ್ಥಳ ಮಹಜರು ಮಾಡುತ್ತಿರುವ ಪೊಲೀಸರು. ಈ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಫ್ಯಾಕ್ಟರಿ ಗೇಟ್ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ. ಮಾಲೂರು ಹಾಗೂ ದೊಡ್ಡಬಳ್ಳಾಪುರ ಮೂಲದ 4 ಆರೋಪಿಗಳಾದ ಜಶ್ವಂತ್ ಕುಮಾರ್, ಗಜೇಂದ್ರ ಅಲಿಯಾಸ್ ಪೋಸ್ಟ್, ದಿವಾಕರ್ ಹಾಗೂ ಸುನಿಲ್ ಕುಮಾರ್ ಅನ್ನೋ ಬಂಧಿತ 4 ಆರೋಪಿಗಳು ಹಗಲು ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದ್ರು. ರಾತ್ರಿ ವೇಳೆ ಹೆದ್ದಾರಿಯಲ್ಲಿ ವಾಹನ ತಡೆದು ದರೋಡೆ ಮಾಡುತ್ತಿದ್ರು. ರಸ್ತೆಯಲ್ಲಿ ವಾಹನ ತಡೆದು ವಾಹನ ಸವಾರರಿಗೆ ಮಾರಕಾಸ್ತ್ರಗಳನ್ನು ತೋರಿಸಿ ಬೆದರಿಸಿ ಅವರ ಬಳಿ ಹಣ, ಚಿನ್ನ, ಬೆಲೆ ಬಾಳುವ ವಸ್ತುಗಳನ್ನು ಕಳ್ಳತನ ಮಾಡುತ್ತಿದ್ರು. ಇಂತಹ ಗ್ಯಾಂಗ್ ಅನ್ನ ಹೊಸಕೋಟೆ ಪೊಲೀಸರು ಗಸ್ತು ಕಾರ್ಯಾಚರಣೆ ವೇಳೆ ಖಚಿತ ಮಾಹಿತಿ ತಿಳಿದು ಕಳ್ಳರ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳ ವಿಚಾರಣೆ ವೇಳೆ ಕೆಲ ದಿನಗಳ ಹಿಂದೆ ಬೇರೊಂದು ಕಳ್ಳತನ ಪ್ರಕರಣದಲ್ಲಿ ಕೈವಾಡವಿರುವುದು ತಿಳಿದು ಬಂದಿದೆ. ಈ ಮಾಲೂರು ನಿವಾಸಿಗಳಾದಂತ ದಿವಾಕರ್, ಮಹೇಂದ್ರ, ಜಶ್ವಂತ್ ಮತ್ತೆ ಇನ್ನೊಬ್ರು ಈ ಹುಡುಗರು ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಈ ಐಷಾರಾಮಿ ಜೀವನಕ್ಕೆ ಆಸೆ ಪಟ್ಟು ಈ ಮಾರಕಾಸ್ತ್ರಗಳನ್ನ ತೋರಿಸ್ಬಿಟ್ಟು ಈ ದುಡ್ಡಿರೋರ್ಗ ಬ್ಲಾಕ್ ಮೇಲ್ ಮಾಡೋದು, ಅವ್ರಿಗೆ ಭಯ ಇಡ್ಸೋದು, ಅವ್ರ ಕಡೆಯಿಂದ ಏನೇನು ಮೊಬೈಲ್ಸು ಮತ್ತೆ ದುಡ್ಡು ಹಣಕಾಸುಗಳು ಇವೆಲ್ಲ ಕದ್ಕೊಂಡು ಐಷಾರಾಮಿ ಜೀವನಕ್ಕ ಇದ್ ಮಾರೋಗಿದ್ದಾರೆ ಇವರು. ಅದನ್ನ ಇವತ್ತಿನ ದಿವಸ ಏನಿದೆ ನಮ್ಮ ಹೊಸಕೋಟೆ ಪೊಲೀಸ್ ವ್ಯಾಪ್ತಿಯಲ್ಲಿ ಸ್ಟೇಷನ್ ಅಲ್ಲಿ ಇರೋಂತ ಪೊಲೀಸ್ ಅವ್ರು ಮಾಡಿರೋಂತ ನಮ್ಮ ಬೆಂಗಳೂರು ಗ್ರಾಮಾಂತರಲ್ಲಿ ಇರೋ ಎಲ್ಲಾ ಪೊಲೀಸ್ ಸ್ಟೇಷನ್ ವರ್ಗು ಅಭಿನಂದನೆ ಹೇಳ್ತೀವಿ. ನಮ್ಮ ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ಬೈಪಾಸ್ ಮತ್ತೆ ನಮ್ಮ ದೊಡ್ಡಬಳ್ಳಾಪುರ ಹೈವೇ ಹೊಸದಲ್ಲಾಗಿರೋ ರೋಡಲ್ಲೂ ಇದೇ ರೀತಿ ಲಾರಿಗಳವ್ರಿಗೆಲ್ಲನೂ ತೊಂದರೆ ಕೊಡ್ತಾ ಇದ್ದಾರೆ. ಇದನ್ನ ಕಾನೂನಾತ್ಮಕವಾಗಿ ಕ್ರಮ ತಗೊಬೇಕು. ಮತ್ತೆ ಈ ಪೊಲೀಸ್ ಇಲಾಖೆಯವರು ಇದು ಮಾಡಿರೋದ್ರಿಂದ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಕೋಲಾರದ ಮುಳುಬಾಗಿಲು ತಾಲೂಕಿನ ಗಜೇಂದ್ರ ಹಳ್ಳಿಯಲ್ಲಿ ಅದೇ ಗ್ರಾಮದ ಕುಪೇಂದ್ರ ಅವರ ಸಂಚಿನಿಂದ ಈ 4 ಜನ ಕಳ್ಳರು ಕಳ್ಳತನ ಮಾಡಿದರು. ಒಂಟಿ ಮನೆಯನ್ನು ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ರು. ಗ್ರಾಮದ ರೈತನ ಮನೆ ಒಂದರಲ್ಲಿ ಟೊಮೆಟೊ ಮಾರಿ ಸಂಗ್ರಹಿಸಿದ ಹಣವನ್ನು ರಾತ್ರಿ ವೇಳೆ ಮುಖಕ್ಕೆ ಮಾಸ್ಕ್ ಧರಿಸಿ ಮನೆಯಲ್ಲಿ ಇದ್ದವರಿಗೆ ಮಾರಕಾಸ್ತ್ರಗಳನ್ನು ತೋರಿಸಿ ಬೆದರಿಸಿ ಮನೆಯಲ್ಲಿದ್ದ 207 ಗ್ರಾಂ ಚಿನ್ನ ಹಾಗೂ 4 ಲಕ್ಷ ಹಣವನ್ನು ಎಗುರಿಸಿ ಪರಾರಿಯಾಗಿದ್ದಾರೆ. ಪೊಲೀಸರ ತನಿಖೆ ವೇಳೆ ಕದ್ದ ಚಿನ್ನವನ್ನು ಮಾರಿ ಹಾಗೂ ಹಣದಲ್ಲಿ ಸಾಲ ತೀರಿಸಿ ಐಷಾರಾಮಿ ಮೊಬೈಲ್ ಅನ್ನು ತೆಗೆದುಕೊಂಡು ಮಿಕ್ಕ ಹಣದಲ್ಲಿ ಮೋಜು ಮಸ್ತಿ ಮಾಡಿದರು ಎನ್ನಲಾಗಿದೆ. ಒಟ್ಟಾರೆ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಖತರ್ನಾಕ್ ಕಳ್ಳರನ್ನು ಹಿಡಿಯುವಲ್ಲಿ ಹೊಸಕೋಟೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಶೋಕಿಗಾಗಿ ಗ್ಯಾಂಗ್ ಕಟ್ಟಿಕೊಂಡು ರಸ್ತೆಯಲ್ಲಿ ರಾಬರಿ ಮಾಡುತ್ತಿದ್ದವರು ಇದೀಗ ಜೈಲು ಪಾಲಾಗಿದ್ದಾರೆ. ಜಿಲ್ಲೆಯಲ್ಲಿ ನಮ್ಮ ಪೊಲೀಸ್ನವರು ಹಲವಾರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ನಿನ್ನೆ ಹೊಸಕೋಟೆ ಟೌನ್ನಲ್ಲಿ ರಾಬರಿ ಮಾಡ್ತಿರ್ತಕ್ಕಂಥ ಮಾಲೂರು ರಾಬರಿ ಗ್ಯಾಂಗ್ನ ಹಿಡಿದಿರೋದು ಅವ್ರಿಗೆ ನಾನು ನನ್ನ ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ಸಮಿತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಈ ಏರಿಯಾ ಏನಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ
ಈ ಜಮೀನುಗಳು ರೇಟ್ಗಳು ಬಂದು ಜನಗಳ ಹತ್ರ ದುಡ್ಡು ಇರೋದ್ರಿಂದ ಎಲ್ಲರೂ ಐಷಾರಾಮಿ ಜೀವನಕ್ಕೆ ಮಾರುವಾಗಿದ್ದಾರೆ. ಅಂಥವ್ರನ್ನೇ ಗುರಿಯಾಗಿಟ್ಕೊಂಡು ಬೇರೆ ಕಡೆಯಿಂದ ಬಂದು ರಾಬರಿ ಮಾಡ್ತಿರ್ತಕ್ಕಂಥ ಗ್ಯಾಂಗ್ನ ನಮ್ಮ ಪೊಲೀಸ್ನವರು ಹಿಡಿದಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ. ನಂಜನಗೂಡು ನಗರಸಭಾ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಪಿಲಾ ನದಿ ಮಲಿನವಾಗುತ್ತಿದೆ. ಕಪಿಲೆಯ ಒಡಲಿಗೆ ನಗರದ ಕೊಳಚೆ ನೀರು ಹಾಗೂ ಕಲ್ಲಹಳ್ಳಿ ಕೈಗಾರಿಕಾ ಪ್ರದೇಶದಿಂದ ಬರುತ್ತಿರುವ ನೀರು ಸೇರಿ ಮಲಿನಗೊಳಿಸುತ್ತಿದೆ. ಪಾಪ ಪುಣ್ಯ ಕಳೆದುಕೊಳ್ಳಲು ಬರುವ ಭಕ್ತರು ಮಲಿನ ನೀರಿನಲ್ಲಿ ಮಿಂದೇಳುವ ಮೂಲಕ ರೋಗ ರುಜಿನಗಳಿಗೆ ಸಿಲುಕುತ್ತಿದ್ದಾರೆ. ನಂಜನಗೂಡಿನ ಕೊಳಚೆ ನೀರು ಸರಾಗವಾಗಿ ಹರಿದು ಕಪಿಲಾ ನದಿ ಸೇರುತ್ತಿದ್ದರೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ತಲೆ ಕೆಡಿಸಿಕೊಳ್ಳದೆ ಭಕ್ತರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ನಂಜನಗೂಡಿನಿಂದ ಹರಿದು ಬರುವ ಚರಂಡಿ ನೀರು ಬಸ್ ನಿಲ್ದಾಣದ ಬಳಿ ಕಪಿಲಾ ನದಿ ಸೇರುತ್ತಿದೆ. ಇದೇ ನೀರಿನಲ್ಲಿ ಭಕ್ತರು ಸ್ನಾನ ಮಾಡಿ ಪಾಪ ಪುಣ್ಯಗಳನ್ನು ಕಳೆದುಕೊಳ್ಳಲು ಬರುತ್ತಾರೆ. ನಗರಸಭೆ ಅಧಿಕಾರಿಗಳ ಗಮನಕ್ಕೆ ಬಂದರೂ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲ. ಈಗಾಗಲೇ ಬೇಸಿಗೆ ಆರಂಭವಾಗಿದೆ. ಸಾಂಕ್ರಾಮಿಕ ರೋಗಗಳು ಕಾಣಿಸಿಕೊಳ್ಳುವ ಭೀತಿ ಇದೆ. ಇಂತಹ ಸಂದರ್ಭದಲ್ಲಿ ಮಲಿನಗೊಂಡಿರುವ ಕಪಿಲೆಯಲ್ಲಿ ಸ್ನಾನ ಮಾಡುವ ಭಕ್ತರು ರೋಗ ಪೀಡಿತರಾಗುವ ಸಂಭವ ಇದೆ. ಕೊಳಚೆ ನೀರು ಕಪಿಲಾ ನದಿ ಸೇರುವುದನ್ನು ನಿಯಂತ್ರಿಸಲು ತಡೆಗೋಡೆ ನಿರ್ಮಿಸಲಾಗಿದೆ. ಇದರಿಂದ ಯಾವುದೇ ಪ್ರಯೋಜನವಾಗಿಲ್ಲ. ಕೆಲವೇ ದಿನಗಳಲ್ಲಿ ದಕ್ಷಿಣ ಕಾಶಿಯಲ್ಲಿ ಜಾತ್ರಾ ಮಹೋತ್ಸವ ನೆರವೇರಲಿದೆ. ಸಹಸ್ರಾರು ಭಕ್ತರು ನಂಜನಗೂಡಿಗೆ ಭೇಟಿ ನೀಡುತ್ತಾರೆ. ನಂಜುಂಡೇಶ್ವರ ದಕ್ಷಿಣ ಕಾಶಿ ಅಂತ ಹೆಸರಾಂತ ಶ್ರೀಮಂತ ದೇವರಲ್ಲೇ ಒಂದು. ಕರ್ನಾಟಕದಾದ್ಯಂತ ಎಷ್ಟು ಶ್ರೀಮಂತ ದೇವರುಗಳು ಇದೆಯೋ ಅದರಲ್ಲಿ ಪ್ರಮುಖವಾದಂಥ ದೇವಾಲಯ ನಂಜನಗೂಡಿನ ನಂಜುಂಡೇಶ್ವರ. ಇಲ್ಲಿಗೆ ಭಕ್ತಾದಿಗಳು ಭವರೋಗ ತಜ್ಞ ನಂಜುಂಡೇಶ್ವರನ ಹತ್ರಕ್ಕೆ ಹೋದರೆ ನಮ್ಮ ರೋಗ ರುಜಿನಗಳು ಕಾರ್ಪಣ್ಯಗಳೆಲ್ಲ ಹೋಯ್ತದೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ. ಆದರೆ ಇಲ್ಲಿ ನಡೀತಾ ಇರೋದಾದರೂ ಏನು, ನಂಜುಂಡೇಶ್ವರನ ಒಳಗೆ ಸ್ನಾನ ಮಾಡೋಕ್ಕೆ ಹೋಗ್ತಾರೆ. ಒಳಗೆ ಬರ್ತಕ್ಕಂಥ ನೀರು ಯಾವುದು? ಕಾರ್ಖಾನೆಯ ಅಲ್ಲಿ ಬರ್ತಕ್ಕಂಥ ತ್ಯಾಜ್ಯದ ನೀರೆಲ್ಲ ಒಳಗೆ ಬರ್ತದೆ. ಕಾರ್ಖಾನೆಯಲ್ಲಿ ಏನೋ ಕೆಮಿಕಲ್ಲು ನೀರೆಲ್ಲ ಏನಿದೆ ಅದು ನಂಜನಗೂಡು ಒಳಗೆ ಬರ್ತದೆ. ಈ ರೋಗ ಹೋಯ್ತದೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಬರ್ತಕ್ಕಂಥ ಜನರಿಗೆ ಆ ಇರೋ ರೋಗದ ಜೊತೆಗೆ ಇನ್ನೊಂದಷ್ಟು ರೋಗ ಬರ್ತದೆ, ಚರ್ಮ ರೋಗ ಬರ್ತದೆ. ಒಳಗಡೆ ಕಾಯಿಲೆ ಇರುತ್ತೆ, ಅದನ್ನು ಹೋಗಿಸ್ಕೋಬೇಕು ಅಂತ ಬರ್ತಾರೆ, ಆದರೆ ಚರ್ಮ ರೋಗನೂ ತಗೊಂಡೋಯ್ತವ್ರೆ. ಇದನ್ನು ಇವೇನು ತ್ಯಾಜ್ಯಗಳನ್ನು ತಡೆಗಟ್ಟೋದಕ್ಕೆ ಸಂಪೂರ್ಣವಾಗಿ ಆಡಳಿತ ವೈಫಲ್ಯ ಕಂಡಿದೆ. ಕಪಿಲೆಯಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಮಲಿನ ನೀರು ಭಕ್ತರ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ಶತಃ ಸಿದ್ಧ. ಅಪಾಯ ಸಂಭವಿಸುವ ಮುನ್ನ ಎಚ್ಚೆತ್ತುಕೊಳ್ಳುವುದು ಒಳಿತು. ಈ ಬಗ್ಗೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಗಂಭೀರವಾಗಿ ಚಿಂತಿಸಬೇಕಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಶಿಡ್ಲಘಟ್ಟ ತಾಲೂಕಿನ ಶೆಟ್ಟಹಳ್ಳಿ ರೈತ ಎಸ್ಆರ್ ಮಂಜುನಾಥ್ ಅವರ ತೋಟದಲ್ಲಿ ಬೆಳೆದಿದ್ದ ಸೇವಂತಿಗೆ ಹೂವು ಔಷಧಿ ಸಿಂಪಡಣೆ ನಂತರ ಏಕಾಏಕಿ ಬಾಡತೊಡಗಿದ್ದು ಲಕ್ಷಾಂತರ ರು ನಷ್ಟವಾಗಿದೆ. ಇದರಿಂದ ರೈತ ಕಂಗಾಲಾಗಿದ್ದಾನೆ. ಶಿಡ್ಲಘಟ್ಟ ತಾಲೂಕಿನ ಶೆಟ್ಟಿಹಳ್ಳಿ ರೈತ ಮಂಜುನಾಥ್ ತನ್ನ 25 ಗುಂಟೆ ಜಮೀನಿನಲ್ಲಿ ತ್ರಿಶಾಂಕಂ ಎನ್ನುವ ತಳಿಯ ಶಾಮಂತಿ ಹೂ ಬೆಳೆದಿದ್ದು ಖಾಸಗಿ ಅಂಗಡಿಯಲ್ಲಿ ಖರೀದಿಸಿದ ಕೀಟನಾಶಕ ಸಿಂಪಡಣೆ ನಂತರ ಏಕಾಏಕಿ ಹೂ ಮತ್ತು ಗಿಡಗಳು ಬೆಂಕಿಗೆ ಸುಟ್ಟಂತೆ ಬಾಡತೊಡಗಿದೆ. ತೋಟಗಾರಿಕೆ, ಕೃಷಿ ಇಲಾಖೆ ಹಾಗೂ ಜಾಗೃತಾ ದಳದ ಅಧಿಕಾರಿಗಳು ತೋಟಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಹೂವಿನ ಸಸಿ ತಂದ ವಿವರ, ಕೀಟನಾಶಕ ಖರೀದಿಸಿ ತಂದ ದಾಖಲೆಗಳನ್ನು ಪರಿಶೀಲಿಸಿದ್ದು ಸಂಬಂಧಿಸಿದ ಕಂಪನಿ ಅಧಿಕಾರಿಗಳ ಜತೆ ಮಾತನಾಡಿ ಕ್ರಮ ವಹಿಸುವುದಾಗಿ ರೈತನಿಗೆ ಭರವಸೆ ನೀಡಿದ್ದಾರೆ. ಹಿಂದೆ ಅಪಾಚಿ ಮತ್ತು ನೀಮ್ ಆಯಿಲ್ ಅಂತ 2 ಔಷಧಿ ತಂದು ಮಂಜುನಾಥ್ ಅವರು ತೋಟಕ್ಕೆ ಸಿಂಪಡಣೆ ಮಾಡವ್ರೆ. ಆದರೆ ಇವರು ಬೇರೆ ಔಷಧಿ ಹೊಡಿತಾ ಇದ್ರು, ಅವರೇ ರೆಕಮೆಂಡ್ ಮಾಡಿ ಕೊಟ್ಟಾಗ ಅದರಲ್ಲಿ 2 ಔಷಧಿ ಕೂಡ ಯಾವುದ್ಯಾವುದು, ಒಂದು ಅಪಾಚಿ, ಇನ್ನೊಂದು ನೀಮ್ ಆಯಿಲ್, ಎರಡೂ ಕೂಡ ಫ್ಲವರ್ ಮೇಲೆ ಸಿಂಪಡಣೆ ಮಾಡಬಾರ್ದು ಅಂತ ಇದೆ. ಯಾವುದೂ ರೆಕಮೆಂಡ್ ಇಲ್ಲ ಕಂಪ್ನಿಯಿಂದ, ಅದ್ರ ಮೇಲೆ ಯಾವುದೇ ರೆಕಮೆಂಡ್ ಇಲ್ಲ. ಆದರೂ ಕೂಡ ನಮ್ಮ ರೈತರು ಕೊಟ್ಟು ಇವತ್ತು ಅವ್ರನ್ನ ಕೇಳಿದ್ರೆ ನಾವು ಕೊಡ್ತಾ ಇದ್ವಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು 5-6 ಲಕ್ಷ ರೂಪಾಯಿ ನಷ್ಟ ಆಗಿದೆ.
ಅದರಿಂದ ಇವತ್ತು ಎಲ್ಲ ಅಧಿಕಾರಿಗಳು, ಕೃಷಿ ಅಧಿಕಾರಿ ಆಗಿರ್ಬೋದು ಅಥವಾ ತೋಟಗಾರಿಕೆ ಅಧಿಕಾರಿ, ವಿಜಿಲೆನ್ಸರ್ ಜೊತೆಗೆ ವಿಜಿಲೆನ್ಸರ್ ಕೂಡ ಬಂದು ತೋಟನ ವೀಕ್ಷಣೆ ಮಾಡಿದ್ದಾರೆ. ರೈತ ಮಂಜುನಾಥ್ ತೋಟಕ್ಕೆ ತಾಲೂಕು ರೈತ ಸಂಘದ ಅಧ್ಯಕ್ಷ ರವಿ ಪ್ರಕಾಶ್ ಭೇಟಿ ನೀಡಿ ಇಲ್ಲಿ ಇಂದು ಹೂವಿನ ತೋಟಕ್ಕೆ ಕೀಟನಾಶಕ ಸಿಂಪಡಣೆಯಿಂದ ನಷ್ಟವಾಗಿರುವ 5-6 ಲಕ್ಷ ರೂಪಾಯಿಗಳ ವೆಚ್ಚದ ಬೆಳೆ ನಷ್ಟವನ್ನು ಕಂಪನಿ ಮಾಲೀಕರು ಪರಿಹಾರ ಕೊಡಬೇಕೆಂದು ಆಗ್ರಹಿಸಿದ್ದಾರೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಬಾಗೇಪಲ್ಲಿ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಗಂಟಮವಾರಪಲ್ಲಿ ಗ್ರಾಮ ಪಂಚಾಯಿತಿಗೆ ಸೇರಿದ ಪಾತಬಾಗೇಪಲ್ಲಿಯಲ್ಲಿ ಕುಡಿಯುವ ನೀರು, ಸಮರ್ಪಕ ಚರಂಡಿ ವ್ಯವಸ್ಥೆ ಸೇರಿದಂತೆ ಮೂಲ ಸೌಲಭ್ಯಗಳಿಲ್ಲದೆ ನಿತ್ಯವೂ ನಾಗರಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಪಾತಬಾಗೇಪಲ್ಲಿ ಗ್ರಾಮ ಬಾಗೇಪಲ್ಲಿ ಪಟ್ಟಣಕ್ಕೆ ಹೊಂದಿಕೊಂಡಿದ್ದರೂ ಕುಡಿಯುವ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಹೋಗಬೇಕಿದೆ. ಹಲವು ವರ್ಷಗಳ ಹಿಂದೆ ನೀರಿನ ಶುದ್ಧೀಕರಣ ಘಟಕ ಗ್ರಾಮದಲ್ಲಿ ಸ್ಥಾಪಿಸಲಾಗಿದೆ. ಆದರೆ ಕಳೆದ ಸುಮಾರು ತಿಂಗಳುಗಳ ಹಿಂದೆ ಅದು ಕೆಟ್ಟು ಹೋಗಿದೆ. ಘಟಕದ ಗಾಜುಗಳನ್ನು ಒಡೆಯಲಾಗಿದೆ. ಇದರಿಂದಾಗಿ ಅದನ್ನು ಸರಿಪಡಿಸಲು ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂದು ನಾಗರಿಕರು ನೋವು ತೋಡಿಕೊಂಡರು. ಗ್ರಾಮದಲ್ಲಿ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲ. ಇರುವ ಚರಂಡಿಗಳು ಕೊಳಚೆ ನೀರಿನಿಂದ ಮಡುಗಟ್ಟುವ ಪರಿಸ್ಥಿತಿಯಲ್ಲಿದ್ದು ಸರಾಗವಾಗಿ ಹರಿಯದೆ ಒಂದೆಡೆಯೇ ನಿಂತು ಕೊಳೆಯುತ್ತಿದೆ. ಇದರಿಂದಾಗಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಹೈರಾಣಾಗಬೇಕಿದೆ. ಹಾಗೆಯೇ ನಾಯಿಗಳು ಕೊಳಚೆ ನೀರಿನಲ್ಲಿ ಹೊರಳಾಡಿ ಮತ್ತಷ್ಟು ಗಬ್ಬು ವಾಸನೆ ಉಂಟು ಮಾಡುತ್ತಿವೆ. ಈ ಬಗ್ಗೆ ಹಲವು ಬಾರಿ ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂದು ನಿವಾಸಿಗಳು ನೋವು ತೋಡಿಕೊಳ್ಳುತ್ತಾರೆ. ಜನಪ್ರತಿನಿಧಿಗಳಾಗಲಿ ಅಧಿಕಾರ ವರ್ಗದವರಾಗಲಿ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಯಾವುದೇ ಕ್ರಮ ಜರುಗಿಸಿಲ್ಲ. ಈ ಬಗ್ಗೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ರಘುರಾಮರೆಡ್ಡಿ ಮಾತನಾಡಿ, ನಾನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದಾಗ ಗ್ರಾಮಕ್ಕೆ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿತ್ತು. ಆದರೆ ನಾನು ಸೋತ ನಂತರ ಗ್ರಾಮದ ಸಮಸ್ಯೆಗಳನ್ನು ಪರಿಹರಿಸುವ ಗೋಜಿಗೆ ಯಾರೂ ಹೋಗುತ್ತಿಲ್ಲ. ಹಾಗಾಗಿ ನಾನೇ ಈಗ ಖುದ್ದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದು ಸಮಸ್ಯೆಗಳ ಪರಿಹಾರಕ್ಕೆ ಮನವಿ ಮಾಡಿದ್ದೇನೆ. ಶೀಘ್ರದಲ್ಲಿ ಸಮಸ್ಯೆಗಳ ಪರಿಹಾರದ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. 6 ತಿಂಗಳ ಮೇಲೆ ಆಗಿಬಿಟ್ಟೈತೆ. ಇವತ್ತು ಯಾರು ಅದರ ಜವಾಬ್ದಾರಿ ಎಲ್ಲ ಊರ ಪ್ರೆಸೆಂಟ್ ಮೆಂಬರ್ ಆಗಲಿ ಇಲ್ಲ ಅಧಿಕಾರಿಗಳಾಗಲಿ ಪಂಚಾಯತ್ಗಳಾಗಲಿ ಯಾರೂ ಇದ್ರ ಬಗ್ಗೆ ಗಮನ ಇಟ್ಟು ನಾವು ಕೇಳಿದ್ರು ಯಾರಾದರೂ ಅದಕ್ಕೆ ಯಾರು ಸಂಸ್ಥೆ ಇಲ್ಲ. ಅದರಿಂದ ಮತ್ತು ಪ್ರತಿಯೊಂದು ಹದಗೆಟ್ಟು ಹೋಗಿದೆ ಊರಿನಲ್ಲಿ. ಕರೆಂಟ್ ಅಟ್ಲೀಸ್ಟು ಇವಾಗ ಊರು ಗ್ರಾಮ ಪಂಚಾಯತಿ ಮನೆ ಮುಂದುಗಡೆ ಇರೋದು ಸ್ಟ್ರೀಟ್ ಲೈಟ್ ಕೆಟ್ಟೋಗಿ ಸುಮಾರಾಗಿ 8 ತಿಂಗಳಾಗೈತೆ. ಅವರು ಅದು ಆಗಕ್ಕೆ ಅವ್ರ ಕೈ ಮೆಂಬರಾಗಿ ಅವ್ರ ಕೈ ಆಗಲಿಲ್ಲ ಅಂದರೆ ಅವ್ರು ಏನಕ್ಕೆ ಮೆಂಬರು? 8 ತಿಂಗಳಾಗೈತೆ. ಮನೆ ಮುಂದುಗಡೆ ಇರೋ ಸ್ಟ್ರೀಟ್ ಲೈಟ್ ಹೋಗಿ ಬಾಗೇಪಲ್ಲಿಗೆ ಬರೀ ಒಂದು ನಮ್ಮೂರಿಗೆ ಬಂದು ಬರೀ ಒಂದು 500 ಮೀಟ್ರ್ ಒಳಗೆ ಇರೋದು ನಮ್ಮೂರು ಬಾಗೇಪಲ್ಲಿ ಅಂತ. ಸೊ ಅದಕ್ಕೆ ಈ ಥರ ಪ್ರತಿನಿಧಿಗಳಾಗಲಿ ಇಲ್ಲ ಅಧಿಕಾರಿಗಳಾಗಿ ನಮ್ಮ ಊರ ಬಗ್ಗೆ ಯಾರೂ ಸ್ಪಂದಿಸ್ತಾ ಇಲ್ಲ. ಬೇಜಾನು ಚರಂಡಿಗಳೆಲ್ಲ ಕೆಟ್ಟೋಗಿ ಎಲ್ಲದರಲ್ಲಿ ಸೊಳ್ಳೆಗಾಟ ಮತ್ತು ಆರೋಗ್ಯ ಸಮಸ್ಯೆಗಳಾಗಿದ್ದಾವೆ. ಅದ್ರ ಬಗ್ಗೆ ಯಾರು ಗಮನ ಇಟ್ಟು ಇಲ್ಲ ಸದಸ್ಯರಾಗಲಿ ಇಲ್ಲ ಅಧಿಕಾರಿಗಳಾಗಲಿ ಪಂಚಾಯತ್ ಯಾರು ಇದಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ. ನಾನಾ ತೊಂದರೆಗಳಿಗೆ ಗ್ರಾಮ ಒಳಪಟ್ಟಿದ್ದೀನಿ. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು,
ಒಳಗಿನ ರೋಗಿಗಳು ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್ ಸ್ಥಾಪನೆ ವಿರೋಧಿಸಿ ರೈತ ಸಂಘ, ಹಸಿರು ಸೇನೆ ಮತ್ತು ಚೀಲಗಾನಹಳ್ಳಿ ರೈತರಿಂದ ತಾಲೂಕು ಕಚೇರಿಗೆ ಟ್ರ್ಯಾಕ್ಟರ್ ಮೂಲಕ ಬಂದು ದಿಢೀರ್ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಕೊರಟಗೆರೆ ಪಟ್ಟಣದ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಪ್ರತಿಭಟನೆ ಮೂಲಕ ಗಣಿ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದರು. ಚೀಲಗಾನಹಳ್ಳಿ ಸಮೀಪದ ಅರಣ್ಯ ಪ್ರದೇಶ ಮತ್ತು ಕೆರೆ ಕಟ್ಟೆ ಎದುರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಸ್ಥಳ ಪರಿಶೀಲನೆ ನಡೆಸದೆ ಅನಧಿಕೃತವಾಗಿ ಬೆಂಗಳೂರು ಮೂಲದ ಗಣಿ ದಂಧೆಕೋರರಿಗೆ ಭೂಮಿ ಮಂಜೂರು ಮಾಡಿರುವ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಕೊರಟಗೆರೆ ತಾಲೂಕಿನ ಕಸಬಾ ಹೋಬಳಿ ವಡ್ಡಗೆರೆ ಗ್ರಾಮ ಪಂಚಾಯಿತಿಯ ಚೀಲಗಾನಹಳ್ಳಿ ಸಮೀಪ ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್ ನಡೆಸಲು ಗಣಿ ದಂಧೆಕೋರರ ಕಾಟದಿಂದ ಬೇಸತ್ತಿರುವ ರೈತರು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಚೀಲಗಾನಹಳ್ಳಿ ಸರ್ವೆ ನಂಬರ್ 21ರಲ್ಲಿ ಬೆಂಗಳೂರು ಮತ್ತು ತುಮಕೂರು ಮೂಲದ 10 ಜನರಿಗೆ 2014ರಲ್ಲಿ ತಲಾ 5 ರಿಂದ 6 ಎಕರೆ ಭೂಮಿ ಮಂಜೂರು ಮಾಡಿರುವ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್ ಪ್ರಾರಂಭಕ್ಕೆ ಅನುಮತಿ ನೀಡಬಾರದು ಎಂದು 10 ವರ್ಷದಿಂದ ಚೀಲಗಾನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ನಿರಂತರ ಹೋರಾಟ ಮಾಡುತ್ತಿದ್ದು, ಇದೀಗ ಅವರ ಆಕ್ರೋಶ ಮುಗಿಲು ಮುಟ್ಟಿದೆ. ಸಂಬಂಧನೇ ಇಲ್ಲ. ಆಕೆ ಕಳ್ಳತಂದೆ ಮಾಡಿ ಬಂಗಾರ ಮಾರಿ ಬಂಗಾರ ಗದ್ದು ತಂದು ಅದರಲ್ಲಿ ಲಾಭಿ ಮಾಡ್ತಾ ಸಿರಾ ತಾಲೂಕಲ್ಲಿ 12 ಎಕರೆ ಭೂಮಿ ತಗೊಂಡಿದ್ದಾರೆ ಅಂದ್ರೆ ರೈತರ ಭೂಮಿ ಕಿತ್ತು ಇವ್ರು ಯಾರಿಗೆ ಕೊಡಬೇಕು ಅಂತ ಹೊರಟವ್ರೆ. ರೈತರು ಇವತ್ತು ಉತ್ತು ಬಿತ್ತು ದೇಶದ 140 ಕೋಟಿ ಜನರಿಗೆ ಅನ್ನ ಕೊಡ್ತಾರೆ. ಇವತ್ತು ಏನು ಭೂ ಸುಧಾರಣಾ ಕಾಯ್ದೆ ತಂದು ರೈತರ ಕೈಯಲ್ಲಿ ಭೂಮಿ ಉಳಿತಾ ಇಲ್ಲ. ಭೂ ಸುಧಾರಣಾ ಕಾಯ್ದೆಯಿಂದ ರೈತರಲ್ಲದವರು ಕಳ್ಳಕಾಕರು ಏನು ಅಕ್ರಮವಾಗಿ ಹಣ ಸಂಪಾದನೆ ಮಾಡೋಂಥವ್ರು ಇವತ್ತು ಭೂಮಿನ ಕೊಂಡ್ಕೊಳ್ತಾವ್ರೆ. 1 ಎಕರೆ 2 ಎಕರೆ 3 ಎಕರೆ ಅಂತ ರೈತರ ಕೈಯಲ್ಲಿ ಭೂಮಿ ಇಲ್ಲ. ಭೂ ಸುಧಾರಣಾ ಕಾಯ್ದೆಯನ್ನು ರದ್ದು ಮಾಡಪ್ಪ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಅವ್ರ ತಲೆಗೆ ಹೋಗ್ತಾ ಇಲ್ಲ. ಈ ಎರಡು ಅವ್ರು ಚುನಾವಣಾ ಪೂರ್ವದಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ರು. 2 ವರ್ಷ ಆದರೂ ಸಹ ರದ್ದು ಮಾಡಿಲ್ಲ. ನೋಡಿ, ಹೊರಗಳಿಂದ ಬಂದಂಥ ಜನ ಇವತ್ತು ಭೂಮಿಯನ್ನು ಕೊಳ್ತಾರೆ, ತಂತಿ ಬೇಲೆ ಹಾಕ್ತಾರೆ. ಇವತ್ತು ನಮ್ಮ ದನ ಕರೆ ಹೋಗಂಗಿಲ್ಲ, ನಮ್ಮ ಕುರಿ ಹೋಗಂಗಿಲ್ಲ, ಯಾರು ಅವ್ರ ಹೊಲದಲ್ಲಿ ಓಡಾಡಂಗಿಲ್ಲ, ಒಂದು ಹುಲ್ಲು ಸಪ್ಪು ಸೆದೆ ತರಂಗಿಲ್ಲ. ಹೆಂಗೆ ಹಳ್ಳಿಗಾಡಿನ ಜನ ಬದುಕೋದು? ಹಾಗಾಗಿ ಈ ಕೃಷಿ ಕಾಯ್ದೆಯಿಂದ, ಭೂ ಸುಧಾರಣಾ ಕಾಯ್ದೆಯಿಂದ ವಿಶೇಷವಾಗಿ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ.
ಕೊರಟಗೆರೆ ತಾಲೂಕಿನ ಗೌರಿಕಲ್ಲು, ಬುಕ್ಕಾಪಟ್ಟಣ, ಚೀಲಗಾನಹಳ್ಳಿ, ಇರಕಸಂದ್ರ ಕಾಲೋನಿ ಮತ್ತು ಜಟ್ಟಿ ಅಗ್ರಹಾರ ಸಮೀಪ ಮತ್ತೆ ಗಣಿಗಾರಿಕೆ ಪ್ರಾರಂಭಕ್ಕೆ ಹುನ್ನಾರ ನಡೆದಿದೆ ಎಂದು ರೈತರು ಆರೋಪಿಸಿದ್ದಾರೆ. ಕೊರಟಗೆರೆ ಕ್ಷೇತ್ರವನ್ನು ಮಿನಿ ಬಳ್ಳಾರಿ ಮಾಡಲು ಹೊರಟಿರುವ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ವಿರುದ್ಧ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ನಿರಂತರವಾಗಿ ಹೋರಾಟ ನಡೆಸಲಿದೆ ಎಂದು ಎಚ್ಚರಿಕೆ ನೀಡಿದರು. ಸತೀಶ್ ಎಸ್, ಸಿಟಿವಿ ನ್ಯೂಸ್, ಕೊರಟಗೆರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೇರಿದಂತೆ 4 ತಾಲೂಕುಗಳ ಅಧ್ಯಕ್ಷರ ಘೋಷಣೆಯನ್ನ ಜಿಲ್ಲಾ ಬಿಜೆಪಿ ಚುನಾವಣಾಧಿಕಾರಿ ಅಶ್ವಥ್ ನಾರಾಯಣ್ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮಾಡಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷರ ಘೋಷಣೆ ವೇಳೆ ಮಾತನಾಡಿದ ಜಿಲ್ಲಾ ಬಿಜೆಪಿ ಚುನಾವಣಾಧಿಕಾರಿ ಅಶ್ವಥ್ ನಾರಾಯಣ್ ಅವರು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಸದಸ್ಯತ್ವ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಪಕ್ಷದ ಸಂವಿಧಾನ ಪ್ರಕಾರ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗುತ್ತದೆ. ಇಲ್ಲಿನ ಆಯ್ಕೆಗಳು, ನೇಮಕಗಳು ಬಹುಮತದೊಂದಿಗೆ ನಡೆಯುವುದಿಲ್ಲ, ಸಹಮತದೊಂದಿಗೆ ನಡೆಯುತ್ತದೆ ಎಂದರು. ಜಿಲ್ಲೆಯ 4 ಮಂಡಳಗಳ ಅಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ. ರಾಜಕೀಯ ಪಕ್ಷದಲ್ಲಿ ಕಟ್ಟಕಡೆಯ ಕಾರ್ಯಕರ್ತನನ್ನ ಗುರುತಿಸುವುದು ಬಿಜೆಪಿ ಪಕ್ಷ ಮಾತ್ರ. ಹಣವಂತರನ್ನ, ಕುಟುಂಬಸ್ಥರನ್ನ ಗುರುತಿಸಿ ಸ್ಥಾನಮಾನವನ್ನ ಇಲ್ಲಿ ನೀಡಲಾಗುವುದಿಲ್ಲ ಎಂದರು. ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಎಚ್ ರಾಮಕೃಷ್ಣಪ್ಪ ಮಾತನಾಡಿ, ಬಿಜೆಪಿ ಕೇವಲ ಒಂದು ಕುಟುಂಬಕ್ಕೆ ಸೀಮಿತವಾಗಿಲ್ಲ. ಪಕ್ಷ ಯಾರ ಪರವೂ ಇಲ್ಲ, ವಿರೋಧವೂ ಇಲ್ಲ. ಪಕ್ಷ ನಿಷ್ಠರಿಗೆ ಒಳ್ಳೆ ಸ್ಥಾನಮಾನ ಸಿಗುತ್ತದೆ. ರಾಜ್ಯ ಚುನಾವಣೆಯಲ್ಲಿ ಸುಳ್ಳು ಭರವಸೆಗಳನ್ನು ನೀಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಿಸಲು ಹಗಲಿರುಳು ಕೆಲಸ ಮಾಡುತ್ತೇವೆ. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಪಕ್ಷವನ್ನು ಗಟ್ಟಿಗೊಳಿಸುವ ಪ್ರಯತ್ನ ಮಾಡೋಣ ಎಂದು ಕಾರ್ಯಕರ್ತರಿಗೆ ತಿಳಿಸಿದರು. ಭಾರತೀಯ ಜನತಾ ಪಕ್ಷವಲ್ಲ, ಒಬ್ಬ ನಿಷ್ಠಾವಂತ ಕಾರ್ಯಕರ್ತರನ್ನ ಗುರುಸುವಂತ ಪಕ್ಷ ಭಾರತೀಯ ಜನತಾ ಪಕ್ಷ. ಈ ನಿಟ್ಟಿನಲ್ಲಿ ಇವತ್ತು ನನ್ನನ್ನ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಘೋಷಣೆ ಮಾಡಿದಂಥ ನಮ್ಮ ಅಶ್ವಥ್ ನಾರಾಯಣ್ ಅವರು ಈ ಜಿಲ್ಲೆಯ ಚುನಾವಣಾ ಅಧಿಕಾರಿಗಳು ಹಾಗೂ ರಾಜ್ಯ ವಕ್ತಾರರು ಮತ್ತು ಮಾಜಿ MLCಗಳು ಆದವರು ನಮ್ಮ ಆತ್ಮೀಯರು ಸಹ, ನಮ್ಮ ಮಾರ್ಗದರ್ಶಕರು ಸಹ ಇವತ್ತು ನನ್ನನ್ನು ಕರೆದು ಇವತ್ತು ನೀನು ಅಧ್ಯಕ್ಷನಾಗಿದೆಯಾ ಅಂತ ಹೇಳಿ ಬರಬೇಕು ಅಂತ ಹೇಳಿದಾಗ ನಾನು ತುಂಬ ಖುಷಿಯಿಂದ ಬಂದಿದ್ದೇನೆ. ಅವರಿಗೆ ನಾನು ಚಿರಋಣಿಯಾಗಿರ್ತೇನೆ. ಮತ್ತು ನಮ್ಮೆಲ್ಲರಿಗೂ ಸಹ ನನಗೆ ಸಹಕಾರ ಕೊಟ್ಟಂಥ ಇಲ್ಲಿ ಜಿಲ್ಲಾಧ್ಯಕ್ಷನಾಗಿದ್ದಾಗ ನಮ್ಮ ಜಿಲ್ಲೆಯಲ್ಲಿ ಏನು ಪ್ರೈಮರಿ ಮೆಂಬರ್ಸ್ ಇರ್ಬೋದು, ಸಕ್ರಿಯ ಸದಸ್ಯರು ಇರ್ಬೋದು, ಬೂತ್ ಕಮಿಟಿಗಳು ಮಾಡೋದಿರ್ಬೋದು, ತಮಗೆ ನಾನು ಹಲವಾರು ಸಾರಿ ಫೋನ್ ಮಾಡಿರ್ಬೋದು, ನಾವು ಬೈಕೊಂಡಿರ್ಬೋದು. ಆದರೂ ಇವತ್ತು ನಮ್ಮ ಜಿಲ್ಲೆ 6 ಮಂಡಲಗಳು ಸಕ್ರಿಯವಾಗಿದ್ದು ಅಂಥ ಒಂದು ನಮ್ಮ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ರಿ. ಈ ಕೆಲಸ ಮಾಡಿದ್ರಿಂದ ಮತ್ತೆ ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಘೋಷಣೆ ಮಾಡಬೇಕು ಅಂತ ರಾಜ್ಯ ಸಮಿತಿ ನಿರ್ಧಾರ ಮಾಡಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಂಜನಗೂಡು ನಗರದ ಶಂಕರಪುರ ಬಡಾವಣೆಯಲ್ಲಿ ಯುಜಿಡಿ ಕಾಮಗಾರಿಗಾಗಿ ಗುಂಡಿ ತೆಗೆದು ಹಾಗೆಯೇ ಬಿಟ್ಟಿದ್ದು 3 ತಿಂಗಳಾದರೂ ಅದನ್ನು ಸರಿಪಡಿಸುವ ಗೋಜಿಗೆ ಹೋಗಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಳೆದ 3 ತಿಂಗಳಿನಿಂದ ಸ್ಥಳೀಯರು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ ಎಂದು ದೂರಿದ್ದಾರೆ. ನಂಜನಗೂಡಿನಲ್ಲಿ ಕಳೆದ 3 ತಿಂಗಳಿನಿಂದ ಕುಡಿಯುವ ನೀರಿಗೆ ಪರದಾಟ ಆರಂಭವಾಗಿದ್ದು, ಜೊತೆಗೆ ಗುಂಡಿ ತೆಗೆದಿರುವ ಪರಿಣಾಮ ಕುಡಿಯುವ ನೀರಿನ ಪೈಪ್ಲೈನ್ ಇದೇ ಮಾರ್ಗದಲ್ಲಿ ಹಾದು ಹೋಗಿದ್ದು ನೀರಿನ ಸಮಸ್ಯೆ ಮತ್ತಷ್ಟು ಜಟಿಲವಾಗಿದೆ. ಈ ಬಡಾವಣೆಯಲ್ಲಿ ಕೇವಲ 2 ನಲ್ಲಿಗಳಿದ್ದು ಕೊಳಚೆ ನೀರಿನ ಮಧ್ಯಭಾಗದಲ್ಲಿ ಪೈಪ್ಲೈನ್ ಹಾದು ಹೋಗಿರುವ ಕಾರಣ ಪೈಪ್ ಒಳಗೆ ಕೊಳಚೆ ನೀರು ಸೇರ್ಪಡೆಗೊಂಡು ಇದೇ ನೀರನ್ನ ನಿವಾಸಿಗಳು ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿದಿನ ಕೊಳಚೆ ನೀರು ಕುಡಿಯುವ ಜೊತೆಗೆ ಹಲವು ಸಾಂಕ್ರಾಮಿಕ ರೋಗಗಳನ್ನು ಮೈ ಮೇಲೆ ಎಳೆದುಕೊಳ್ಳುತ್ತಿರುವ ನಿವಾಸಿಗಳು ನಗರಸಭೆಗೆ ಹಲವು ಬಾರಿ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎನ್ನುತ್ತಾರೆ. ಕನಿಷ್ಠ ಸೌಜನ್ಯಕ್ಕಾದರೂ ಸ್ಥಳಕ್ಕೆ ಭೇಟಿ ನೀಡುವ ಪರಿಪಾಠವನ್ನು ನಗರಸಭೆ ಅಧಿಕಾರಿಗಳು ಕೈಗೊಂಡಿಲ್ಲ. ಈ ಬಗ್ಗೆ ವಿಚಾರಿಸಿದರೆ 2 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸುವ ಹಾರಿಕೆ ಉತ್ತರ ನೀಡುತ್ತಿರುವುದು ಖಂಡನೀಯ ಎಂದು ಸ್ಥಳೀಯರು ದೂರಿದ್ದಾರೆ. ನೀರು ತೊಂದರೆ ಎಷ್ಟು ಬೇಗ ಮಾಡಿಕೊಡ್ತೀರಾ ನೀರಿಗೆ? ನಮಗೆ ಉಪವಾಸ ಹಬ್ಬ, ನೀರಿಲ್ಲ,
ಉಪವಾಸಕ್ಕೆ ಹೇಳ್ತೀವಿ ಮಾತ್ರ ನೀರು ಮೇಲೆ ಹತ್ತಲ್ಲ. ಬೇರೆಯವರು 2 ನಲ್ಲಿ ಇರೋದು, ಅದಕ್ಕೆ ಏನವರ ವ್ಯವಸ್ಥೆ ಮಾಡಿಕೊಡಿ. ಅದೇ ನೀರಂದ್ರೆ ಸೊಳ್ಳೆ ಕಚ್ಚುತ್ತೆ, ಮಕ್ಕಳಿಗೆ ಹುಷಾರು ತಪ್ಪುತ್ತೆ. ಮೋರಿ ಕ್ಲೀನ್ ಮಾಡಿಲ್ಲ, ಬರೋದೇ ಇಲ್ಲ ಸರ್ ಯಾರು ಇಲ್ಲಿಗೆ, ಒಬ್ಬರು ಬಂದು ನೋಡೋದು. ನೀರಿಗೆ ಅಲರ್ಜಿ ಬರ್ತವೆ ಸರ್, ತುಂಬಾ ಗಲೀಜೈತೆ ನೀರು, ಟ್ಯಾಂಕಿ ತೊಳ್ತವೆ. 7 ದಿನ ಆದ್ಮೇಲೆ ಹುಳ ಮೆಕ್ಕೆ ಆರ್ತವೆ ನೀರೊಳಗಡೆ, ಅದು ತುಂಬಾ ಪ್ರಾಬ್ಲಮ್ ಇವೆ. ಏನೋ ವ್ಯವಸ್ಥೆ ಮಾಡಿಕೊಡಿ ದಯವಿಟ್ಟು. ನೀರಿಗೆ ತುಂಬಾ ಪ್ರಾಬ್ಲಮ್ ಐತೆ. ನಮ್ಮ ರಂಜಾನ್ ಹಬ್ಬ ಈಗ ತುಂಬಾ ಬಿಸಿಲು, ಮೇಲೆ ತಗೊಂಡು ಹೋಗಕ್ಕಾಗಲ್ಲ ನೋಡಿ. 16 ಮೆಟ್ಲು ಎತ್ತಬೇಕು, ನಾವೆಲ್ಲ ಮುದುಕಿರೋ ವಯಸ್ಸಾಗ್ಬಿಟ್ಟವೆ, ಹತ್ತಕ್ಕಾಗಲ್ಲ. ನಮಗೆ ನೀರು ವ್ಯವಸ್ಥೆ ಮಾಡ್ಕೊಡಿ. ಹೋಗಿದ್ವಲ್ಲ ಸರ್, ಎಲ್ಲ ಹೋಗಿದ್ವು, ಹಾಕ್ಕೊಡ್ತೀವಿ ಅಂತ. ಒಟ್ಟಿನಲ್ಲಿ ಶಂಕರಪುರ ಬಡಾವಣೆ ನಿವಾಸಿಗಳು ಅತಂತ್ರ ಸ್ಥಿತಿಯಲ್ಲಿದ್ದು, ಇತ್ತ ತಿರುಗಾಡಲು ಸ್ಥಳವಿಲ್ಲ, ಅತ್ತ ಕುಡಿಯಲು ನೀರಿಲ್ಲ ಎಂಬ ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಈ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಸಮಸ್ಯೆಗೆ ಪರಿಹಾರ ಒದಗಿಸುವವರೇ ಕಾದು ನೋಡಬೇಕಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ದನಕರುಗಳಿಗೆ ಜೀವನಾಡಿಯಾಗಿದ್ದ ಗೋಕಟ್ಟೆಗೆ ತಂತಿ ಬೇಲಿ ಹಾಕಿ ನೇಜಂತಿ ಕೆರೆಯ ಹಳ್ಳವನ್ನು ಒತ್ತುವರಿ ಮಾಡಿಕೊಂಡು ಕಾರೆಹಳ್ಳಿಯಿಂದ ಬೆಜ್ಜಿಹಳ್ಳಿಗೆ ಹೋಗುವ ರಸ್ತೆಗೆ ರಿಯಲ್ ಎಸ್ಟೇಟ್ ಉದ್ಯಮಿ ತಂತಿ ಬೇಲಿ ಹಾಕಿದ್ದು, ಕಂದಾಯ ಇಲಾಖೆ ಅಧಿಕಾರಿಗಳು ಕಂಡು ಕಾಣದಂತಿದ್ದಾರೆ ಎಂದು ರೈತ ಸಂಘ ಆರೋಪಿಸಿದೆ. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ನೇಜಂತಿ ಸರ್ವೆ ನಂಬರ್ 19ರಲ್ಲಿ 20 ಎಕರೆ ಜಮೀನು ಖರೀದಿಸಿರುವ ಭೂ ಮಾಲೀಕ ಜಯಸಿಂಹ ಮತ್ತು ಇತರರು ಕಳೆದ 50 ವರ್ಷಗಳಿಂದ ಗೋಕಟ್ಟೆ ಇದ್ದು ನೇಜಂತಿ, ದ್ವಾರನಕುಂಟೆ, ವಾಜರಹಳ್ಳಿ, ಕಾರೆಹಳ್ಳಿ ಗ್ರಾಮಗಳ ಸಾವಿರಾರು ಕುರಿಗಳಿಗೆ ನೀರು ಕುಡಿಯಲು ಈ ಗೋಕಟ್ಟೆಯೇ ಅವಲಂಬಿತವಾಗಿತ್ತು. ಆದರೆ ರಿಯಲ್ ಎಸ್ಟೇಟ್ ಉದ್ಯಮಿ ಇದಕ್ಕೆ ಬೇಲಿ ಹಾಕಿದ್ದಾರೆ ಎಂದು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ನಾದೂರು ಕೆಂಚಪ್ಪ ಆರೋಪಿಸಿದ್ದಾರೆ. ದೌರ್ಜನ್ಯ ಮಾಡಿ ಕಂದಾಯ ಇಲಾಖೆ ಅಧಿಕಾರಿಗಳ ಸಹಾಯದಿಂದ ತಂತಿ ಬೇಲಿ ಹಾಕಿ ಸ್ಥಳೀಯರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾನೆ. ಯಾವುದೇ ಜಮೀನಿನಲ್ಲಿ ಗೋಕಟ್ಟೆ ಇದ್ದರೆ ಅದು ಸಾರ್ವಜನಿಕರ ದನ ಕರುಗಳ ಕುಡಿಯುವ ನೀರಿನ ಸಹಾಯಕ್ಕಾಗಿ. ಇಂತಹ ನಿಯಮಾವಳಿಗಳು ಕಂದಾಯ ಇಲಾಖೆ ಅಧಿಕಾರಿಗಳಿಗೂ ಗೊತ್ತಿದ್ದು ಲ್ಯಾಂಡ್ ಮಾಫಿಯಾ ಜೊತೆ ಅಧಿಕಾರಿಗಳು ಕೈ ಜೋಡಿಸಿ ತಂತಿ ಬೇಲಿ ಹಾಕಲು ನೆರವಾಗಿದ್ದಾರೆ ಎಂದು ಕಿಡಿಕಾರಿದರು. ಇವತ್ತು ಈ ನೇಜಿಂತೆ ಗ್ರಾಮದಲ್ಲಿ ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ನೇಜಿಂತೆ ಗ್ರಾಮ ಸರ್ವೆ ನಂಬರು 19ರಲ್ಲಿ ಸಾರ್ವಜನಿಕರ ಗೋಗಟ್ಟೆಯನ್ನು ಯಾರೋ ಇವರು ಸುಮಾರು ಜಯಸಿಂಹ ಮತ್ತು ಕುಂಬಯ್ಯ, ಯೋಗರಾಜು ಬಿನ್ ಕರಿಗಿರಿಯಯ್ಯ, ಸಾಕಮ್ಮ ಕೊಮ್ ನಾಗರಾಜು, ದೊಡ್ಡ ನರಸಯ್ಯ ಲೇಟು ನರಸಿಂಗಯ್ಯ, ಕೃಷ್ಣಮೂರ್ತಿ ಲೇಟು ನರಸಿಯಪ್ಪ ಮತ್ತು ಜಯಮ್ಮ ಕೊಮ್ಮು ನರಸಿಂಹಯ್ಯ ಇವರು ಒಟ್ಟು ಜಮೀನು ಬಂದ್ಬಿಟ್ಟು 22 ಎಕರೆ 4 ಕುಂಟೆ ಜಮೀನನ್ನು ಯಾರೋ ರಿಯಲ್ ಎಸ್ಟೇಟ್ನವರು ಬಂದು ಇದನ್ನು ತಗೊಂಡಿದ್ದಾರೆ. ಅವರು ಇದನ್ನು ಸಾರ್ವಜನಿಕರ ಗೋಗಟ್ಟೆಯನ್ನು ಯಾವುದೇ ಕಾರಣಕ್ಕೂ ನೀವು ಅದಕ್ಕೆ ಫೆನ್ಸ್ ಮಾಡಬೇಡ್ರಿ ಅಂತ ನಾವು ಆಲೇ ಒಂದು ಸರಿ ಸಂಬಂಧಪಟ್ಟಂಥ ರೆವಿನ್ಯೂ ವಿ ಎ ಅವ್ರನ್ನ ಮತ್ತು RI ಅವ್ರನ್ನ ಕರೆಸಿ ಇಲ್ಲಿ ಅವರಿಗೆ ಮಾಹಿತಿನೂ ಕೊಟ್ಟಿತ್ತು. ಜಿಲ್ಲಾಧಿಕಾರಿಗಳು ತಕ್ಷಣ ಮಧ್ಯ ಪ್ರವೇಶಿಸಿ ಈ ಗೋಕಟ್ಟೆಗೆ ಹಾಕಿರುವ ತಂತಿ ಬೇಲಿ ತೆರವುಗೊಳಿಸಿ ಕುರಿ ದನಗಳಿಗೆ ನೀರು ಕುಡಿಯಲು ಅವಕಾಶ ಕಲ್ಪಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇಸ್ಮಾಯಿಲ್ ಜಬಿಯುಲ್ಲಾ, ಸಿಟಿವಿ ನ್ಯೂಸ್, ಶಿರಾ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ
ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ? ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಬಾಬಾ ಸಾಬ್ ಕಾಲೋನಿ ಪ್ರದೇಶದಲ್ಲಿ ಸ್ವತಂತ್ರ ಪೂರ್ವ ಕಾಲದಲ್ಲಿ ಮಾಡಿರುವ ಚರಂಡಿಗಳು ಮುರಿದು ಮಣ್ಣು ತುಂಬಿಕೊಂಡಿವೆ. ಮಳೆ ಬಂದರೆ ನೀರು ಚರಂಡಿಯಲ್ಲಿ ತುಂಬಿ ಅಕ್ಕಪಕ್ಕದಲ್ಲಿರುವ ಮನೆಗಳಿಗೆ ನುಗ್ಗಿ ಅಲ್ಲಿನ ನಿವಾಸಿಗಳು ಕಷ್ಟ ಅನುಭವಿಸುತ್ತಿದ್ದರು. ಹಲವು ಬಾರಿ ನಗರಸಭೆಗೆ ದೂರು ನೀಡಿದರೂ ಪ್ರಯೋಜನವಾಗಿರಲಿಲ್ಲ. ಇದನ್ನು ಅರಿತ ನಗರಸಭೆ ಅಧ್ಯಕ್ಷ ಎಂ ಸಮೀವುಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ನಿಧಿ ಹಾಗೂ ಎಸ್ಎಫ್ಸಿ ಹಣ 71 ಲಕ್ಷದಲ್ಲಿ 2 ಚರಂಡಿಗಳನ್ನು ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದರು. ಚಾಮರಾಜನಗರ ತಾಲೂಕಿನ ಚನ್ನಿಪುರದ ಮೋಳೆ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಪಿಬಿ ಸಂಘದಿಂದ ಪರೀಕ್ಷಾ ಸಾಮಗ್ರಿ ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ ಶಿಕ್ಷಕ ಬಸವಣ್ಣ, ಶಾಲೆಯ ಮಕ್ಕಳಿಗೆ ಪರೀಕ್ಷಾ ಸಾಮಗ್ರಿ ನೀಡುತ್ತಿರುವುದು ಮಕ್ಕಳ ಕಲಿಕೆಗೆ ಪೂರಕವಾಗಿದೆ ಎಂದರು. ಈ ವೇಳೆ ಎಚ್ಎಂ ಶಿವಣ್ಣ, ಬಂಗಾರು, ವಸಂತ ಇನ್ನೂ ಹಲವರು ಹಾಜರಿದ್ದರು. ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಮುನಿಹನುಮಯ್ಯ ಆನಂದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ನಾಗಮಣಿ ಘೋಷಿಸಿದರು. ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಶಾಸಕ ಧೀರಜ್ ಮುನಿರಾಜು ಅಭಿನಂದಿಸಿ ಮಾತನಾಡಿ, 2024ರಿಂದ 29ನೇ ಸಾಲಿನ ಅವಧಿಗೆ ಈ ಚುನಾವಣೆ ನಡೆದಿದ್ದು, ಮುಂದಿನ 5 ವರ್ಷಗಳ ಕಾಲ ಸಂಘ ರೈತ ಪರವಾಗಿ ನಡೆದುಕೊಂಡು ಸಂಘವನ್ನು ಲಾಭದತ್ತ ಕೊಂಡೊಯ್ಯಬೇಕು. ಸಂಘ ಬಲಿಷ್ಠವಾಗಿ ರೂಪುಗೊಳ್ಳಲಿ. ಎಲ್ಲರೂ ಒಟ್ಟಾಗಿ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ಹಾರೈಸಿದರು.
ಕೊರಟಗೆರೆ ಹೊರವಲಯದ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪದಲ್ಲಿ ಜಾತ್ಯತೀತ ಜನತಾದಳದಿಂದ ಆಯೋಜಿಸಿದ್ದ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಜೆಡಿಎಸ್ ಭದ್ರಕೋಟೆ ಎಂದೇ ಖ್ಯಾತಿ ಪಡೆದಿರುವ ಕೊರಟಗೆರೆ ಕ್ಷೇತ್ರದಲ್ಲಿ ಅನಿರೀಕ್ಷಿತವಾಗಿ ಕಳೆದ ಚುನಾವಣೆಯಲ್ಲಿ ಸೋಲಾಗಿದೆ. ಮಾಜಿ ಸಚಿವ ಚನ್ನಿಗಪ್ಪ ಹಾಗೂ ವೀರಣ್ಣನವರ ಕಾಲದಿಂದಲೂ ಇದು ಜೆಡಿಎಸ್ ಭದ್ರಕೋಟೆ ಎಂದು ಮಾಜಿ ಶಾಸಕ ಸುಧಾಕರ್ ಲಾಲ್ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಕಾಮರಾಜು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಚಿಕ್ಕರಂಗಯ್ಯ, ಹಾಲು ಒಕ್ಕೂಟದ ನಿರ್ದೇಶಕ ಸಿದ್ದಗಂಗಯ್ಯ ಇನ್ನೂ ಹಲವರು ಹಾಜರಿದ್ದರು. ಮಾರ್ಚ್ 5ರಂದು ಒಳ ಮೀಸಲಾತಿಗೆ ಒತ್ತಾಯಿಸಿ ಡಿಎಸ್ಎಸ್ ಸಂಸ್ಥಾಪಕ ಬಿ ಕೃಷ್ಣಪ್ಪರವರ ಸಮಾಧಿ ಸ್ಥಳ ಹರಿಹರದಿಂದ ಪಾದಯಾತ್ರೆ ಮಾಡುವುದಾಗಿ ಜಟ್ಟಿ ಅಗ್ರಹಾರ ನಾಗರಾಜ್ ಹೇಳಿದರು. ಕೊರಟಗೆರೆ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು, ಹರಿಹರದಿಂದ ಹೊರಟಿರುವ ಕ್ರಾಂತಿಕಾರಿ ಪಾದಯಾತ್ರೆ ಮಾರ್ಚ್ 16ರಂದು ತುಮಕೂರು ನಗರಕ್ಕೆ ಆಗಮಿಸುತ್ತಿದ್ದು, ಪಾದಯಾತ್ರೆ ಬೆಂಬಲಿಸಲು ಕೊರಟಗೆರೆ ತಾಲೂಕಿನ ದಲಿತ ಪರ ಸಂಘಟನೆಗಳು ನಿರ್ಧರಿಸಿವೆ ಎಂದರು. ಒಳ ಮೀಸಲಾತಿ ಜಾರಿಗಾಗಿ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ಹಾಕಲು ಮಾರ್ಚ್ 19ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು. ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆ ಪದಾಧಿಕಾರಿಗಳು ಭಾಗವಹಿಸಲು ಕೋರಿದರು. ಪಾವಗಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಫಲಾನುಭವಿಗಳಿಗೆ ಮೋಟಾರ್ ಪಂಪ್ ವಿತರಣೆ ಮಾಡಲಾಯಿತು. ಗಂಗಾ ಕಲ್ಯಾಣ ಸೌಲಭ್ಯ ಪಡೆದಿರುವ ಫಲಾನುಭವಿಗಳಿಗೆ ಪರಿಕರಗಳನ್ನು ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕ ಎಚ್.ವಿ. ವೆಂಕಟೇಶ್ ಅವರು, ರೈತರು ಉತ್ತಮ ಜೀವನ ನಡೆಸುವುದೇ ನಮ್ಮ ಆಸೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪ, ಪುರಸಭೆ ಉಪಾಧ್ಯಕ್ಷ ಗೀತಾ ಹನುಮಂತರಾಯಪ್ಪ ಇನ್ನೂ ಹಲವರು ಹಾಜರಿದ್ದರು. ಪಾವಗಡ ಪಟ್ಟಣದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಟೂಲ್ಸ್ ಕಿಟ್ ವಿತರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಮಿಕರಿಗೆ ಟೂಲ್ಸ್ ಕಿಟ್ ವಿತರಿಸಿ ಮಾತನಾಡಿದ ಶಾಸಕ ಎಸ್.ವಿ. ವೆಂಕಟೇಶ್ ಅವರು, ಕಾರ್ಮಿಕರು ನಿರಂತರವಾಗಿ ದುಡಿಯುತ್ತಾರೆ. ಅವರು ಜೀವನ ನಡೆಸೋದೇ ಸವಾಲಾಗಿದೆ. ರಾಜ್ಯ ಸರ್ಕಾರ ಕಾರ್ಮಿಕರಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದು ಸಹಾಯವನ್ನು ಮಾಡುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪ, ಪುರಸಭೆ ಉಪಾಧ್ಯಕ್ಷ ಗೀತಾ ಹನುಮಂತರಾಯಪ್ಪ, ರವಿ, ರಿಜ್ವಾನುಲ್ಲಾ ಇನ್ನೂ ಹಲವರು ಹಾಜರಿದ್ದರು. ಶಿಡ್ಲಘಟ್ಟ ತಾಲೂಕಿನ ಬಹುಗ್ರಾಮ ಪಂಚಾಯಿತಿಗಳ ಸ್ವಚ್ಛ ಸಂಕೀರ್ಣ ಘಟಕಗಳ ವ್ಯಾಪ್ತಿಯ ತಲಕಾಯ್ಲ ಬೆಟ್ಟ, ದಿಬ್ಬೂರಹಳ್ಳಿ, ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗಳ ಸ್ವಚ್ಛತಾ ವಾಹನಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ಅಧ್ಯಕ್ಷತೆಯಲ್ಲಿ ಹಸಿರು ನಿಶಾನೆ ತೋರಿ ಚಾಲನೆ ನೀಡಲಾಯಿತು. ನಂತರ ಮಾತನಾಡಿದ ಅವರು, ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗಡಿ ತ್ಯಾಜ್ಯವನ್ನು ಎಲ್ಲೆಂದರಲ್ಲೇ ಬಿಸಾಡದೆ ಕಸ ವಿಲೇವಾರಿ ವಾಹನಕ್ಕೆ ನೀಡುವ ಮೂಲಕ ಸ್ವಚ್ಛತೆ ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದರು. ತಮ್ಮ ಮನೆಯ ಸ್ವಚ್ಛತೆಯಿಂದ ಗ್ರಾಮದ ಸ್ವಚ್ಛತೆಗೆ ಅನುಕೂಲವಾಗಲಿದೆ. ಗ್ರಾಮಗಳಲ್ಲಿ ಡೆಂಗ್ಯೂ, ಮಲೇರಿಯಾ ಸೇರಿದಂತೆ ಸಾಂಕ್ರಾಮಿಕ ರೋಗಗಳನ್ನು ಹರಡದಂತೆ ತಡೆಯಲು ಅನುಕೂಲವಾಗುತ್ತದೆ. ಕಸವನ್ನು ವಿಲೇವಾರಿ ಮಾಡಲು ಸ್ವಯಂ ಪ್ರೇರಿತರಾಗಿ ಮುಂದಾಗಬೇಕು ಎಂದರು. ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ನೀಡುವ F6 ಲೈನ್ ನಿಗದಿತ ಸಮಯಕ್ಕೆ ಪೂರ್ಣಗೊಳಿಸಬೇಕೆಂದು ಪ್ರತಿಭಟನೆ ಮಾಡಲಾಗಿತ್ತು. ಇಂದು ಅದಕ್ಕೆ ಚಾಲನೆ ಸಿಕ್ಕಿದೆ ಎಂದು ಅಖಿಲ ಕರ್ನಾಟಕ ರೈತ ಸಂಘದ ಜಿಲ್ಲಾ ಸಹ ಸಂಚಾಲಕ ಎಚ್.ಪಿ. ಲಕ್ಷ್ಮೀನಾರಾಯಣ ಹೇಳಿದರು. ಗುಡಿಬಂಡೆ ತಾಲೂಕಿನ ಕೆಲ ಹಳ್ಳಿಗಳು ಸೇರಿದಂತೆ ಚಿಕ್ಕಬಳ್ಳಾಪುರ ತಾಲೂಕಿನ ಕೆಲ ಹಳ್ಳಿಗಳಿಗೆ ತಾಲೂಕಿನ ಬೆಸ್ಕಾಂನಿಂದ ಹಾದು ಹೋಗುವ F6 ಲೈನ್ ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸರಬರಾಜು ಮಾಡುವುದರಿಂದ ಅನುಕೂಲವಾಗಿದೆ. ಪ್ರತಿಭಟನೆ ನಂತರ ಶಾಸಕರ ಗಮನಕ್ಕೆ ತಂದು ಕೂಡಲೇ ಶಾಸಕರು ಸೂಚಿಸಿದಂತೆ ಎಚ್ಚೆತ್ತುಕೊಂಡ ಬೆಸ್ಕಾಂ ಅಧಿಕಾರಿಗಳು ಕೇವಲ 10 ದಿನದೊಳಗೆ ಪೂರ್ಣಗೊಳಿಸಿದ್ದಾರೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೆದ್ದಾರಿಯಲ್ಲಿ ರಾತ್ರಿ ವೇಳೆ ವಾಹನಗಳನ್ನು ಅಡ್ಡಗಟ್ಟಿ ಕಳವು ಮಾಡುತ್ತಿದ್ದ ಖತರ್ನಾಕ್ ಗ್ಯಾಂಗ್ ಅರೆಸ್ಟ್. ಖತರ್ನಾಕ್ ಗ್ಯಾಂಗ್ ಹೆಡೆಮುರಿ ಕಟ್ಟಿದ ಹೊಸಕೋಟೆ ಪೊಲೀಸರು ತನಿಖೆ ವೇಳೆ ಮತ್ತೊಂದು ಕಳ್ಳತನ ಪ್ರಕರಣ ಬೆಳಕಿಗೆ.
ಕಪಿಲಾ ಒಡಲು ಸೇರುತ್ತಿದೆ ಕೊಳಚೆ ನೀರು, ಕಂಡು ಕಾಣದಂತಿರುವ ನಗರಸಭೆ ಅಧಿಕಾರಿಗಳು, ಕಲುಷಿತ ನೀರಿನಲ್ಲಿಯೇ ಮಿಂದೇಳುತ್ತಿರುವ ಭಕ್ತರು, ಸಾಂಕ್ರಾಮಿಕ ರೋಗ ಭೀತಿಯಲ್ಲಿ ಕಪಿಲಾ ನದಿ. ಕೀಟನಾಶಕ ಸಿಂಪಡಣೆ ನಂತರ ಬಾಡಿದ ಸೇವಂತಿಗೆ ಹೂವು, ಶಿಡ್ಲಘಟ್ಟ ತಾಲೂಕಿನ ಶೆಟ್ಟಿಹಳ್ಳಿ ರೈತನಿಗೆ ಕಾಡುತ್ತಿದೆ ಆತಂಕ. ತೋಟಕ್ಕೆ ಕೃಷಿ ತೋಟಗಾರಿಕೆ ಜಾಗೃತ ದಳದ ಅಧಿಕಾರಿಗಳ ಭೇಟಿ, ಪರಿಶೀಲನೆ, ಪರಿಹಾರಕ್ಕೆ ಆಗ್ರಹ. ಸಮಸ್ಯೆಗಳ ಸುಳಿಯಲ್ಲಿ ನರಳುತ್ತಿರುವ ಪಾತಬಾಗೇಪಲ್ಲಿ ಗ್ರಾಮ, ತಾಲೂಕು ಕೇಂದ್ರ ಬಾಗೇಪಲ್ಲಿಗೆ ಹೊಂದಿಕೊಂಡೇ ಇದೆ ಪಾತಬಾಗೇಪಲ್ಲಿ. ಶುದ್ಧ ನೀರಿನ ಘಟಕದ ದುರಸ್ತಿಯೂ ಇಲ್ಲದೆ ಪರದಾಟ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.